ಕಲ್ಯಾಣರ ಚಾಲುಕ್ಯಗೆ ಆಳ್ವಿಕೆಗೆ ಒಳಪಟ್ಟಂಥ ಐತಿಹಾಸಿಕ ಗ್ರಾಮ ಲಕ್ಕುಂಡಿ ಗ್ರಾಮ. ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಚಿನ್ನ ಮತ್ತು ನಿಧಿ ದೇವಸ್ಥಾನಗಳಿರೋದು ಸಾಕಷ್ಟು ವಿಶೇಷ. ಈ ಒಂದು ಗ್ರಾಮದಲ್ಲಿ ಇವಾಗ ನಿಧಿ ಪತ್ತೆಯಾಗಿತ್ತು. ಏನು ಸುಮಾರು 466 ಗ್ರಾಮದಷ್ಟು ನಿಧಿ ಪತ್ತೆಯಾಗಿತ್ತು. ಅದನ್ನು ಕೂಡ ಆ ಕುಟುಂಬಸ್ಥರು ಪ್ರಾಮಾಣಿಕವಾಗಿ ಹಸ್ತಾಂತರ ಮಾಡಿದರು. ಆದರೆ ಇವಾಗ ಮತ್ತೆ ಇಲ್ಲಿ ಕೆಲವು ಹಳೆ ವಸ್ತುಗಳು ಅಂದರೆ ಪುರಾತನ ಕಾಲದ ವಸ್ತುಗಳು ಕೂಡ ಸಿಕ್ಕಿದ್ದಾವೆ, ಮುತ್ತು ಹವಳ ಅಂಥೇಳಿ. ಆದರೆ ಇವದನ್ನು ಬಸಪ್ಪ ಬಡಿಗೇರ್ ಎನ್ನುವರು ಪ್ರತಿ ಬಾರಿ ಮಳೆ ಬಂದು ಹೋದ ನಂತರ ಇಡೀ ಗ್ರಾಮದಲ್ಲಿ ಶೋಧನೆ ಮಾಡ್ತಾರೆ. ಅಂಥ ಸಮಯದಲ್ಲಿ ಈ ರೀತಿ ಹವಳ ಮುತ್ತು ಸಿಕ್ಕಿದ್ದಾವೆ. ಇದನ್ನು ಕೂಡ ಅವರು ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡುವ ಅಭಿಲಾಷೆ ಹೊಂದಿದ್ದಾರೆ. ಈ ಹಿಂದೆನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅವರಿಗೆ ಹವಳ ಮುತ್ತು ಚಿನ್ನದ ನಾಣ್ಯಗಳು ಬೆಳ್ಳಿ ನಾಣ್ಯಗಳು ಕೂಡ ಸಿಕ್ಕಿದ್ವು. ಅದನ್ನು ಕೂಡ ಅವರು ಆ ಸಮಯದಲ್ಲಿ ಹಸ್ತಾಂತರ ಮಾಡಿದರು. ಇವಾಗ ಮತ್ತೆ ಒಂದಿಷ್ಟು ಪುರಾತನ ವಸ್ತುಗಳು ಸಿಕ್ಕಿದ್ದಾವೆ. ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡುತ್ತೆ ಈ ಒಂದು ಪ್ರಕರಣ. ಯಾಕಂತಂದರೆ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಚಿನ್ನ ಸಿಗುತ್ತೆ ಮತ್ತು ಇಲ್ಲಿ ಪುರಾತನ ಕಾಲದ ವಸ್ತುಗಳಿದ್ದಾವೆ ಅಂಥೇಳಿ. ಈ ಹಿಂದೆ ಕೂಡ ಇಲ್ಲಿ ಟಂಕಶಾಲೆ ಇತ್ತು, ಆಭರಣಗಳನ್ನು ರೆಡಿ ಮಾಡುವಂಥದ್ದು. ಹೀಗಾಗಿ ಈ ಗ್ರಾಮದ ಎಲ್ಲೆಂದರಲ್ಲಿಯೂ ಕೂಡ ಬಂಗಾರದ ಆಭರಣಗಳು, ಹವಳ ಮುತ್ತು ರತ್ನಗಳು ಸಿಗ್ತಾ ಇದ್ದಾವೆ. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಬಡಿಗೇರವರಿದ್ದಾರೆ, ಅವರನ್ನು ಕೇಳೋಣ. ಯಜಮಾನ್ರೆ, ಇವಾಗ ಮತ್ತೆ ಏನೇನು ಸಿಕ್ಕಿದಾವೆ ನಿಮಗೆ? ಹವಳ, ಬಿಳಿ ಹವಳ, ಹಸಿರು ಹವಳ, ಏನ್ರಿ ಅಲ್ಲಿಂದ ಕೆಂಪು ಹವಳ, ಆಮ್ಯಾಗ ಒಂದು ಇದ್ರಾಗ ಒಳ್ಳೆ ಜಾತಿ ಹವಳ, ಈ ಬಿಳಿ ಹವಳ ಏನ್ರಿ, ಸ್ಫಟಿಕ, ಅಲ್ಲಿಂದ ಸ್ಫಟಿಕದ ಮಣಿನ ಭಾಳ ಅದಾವು, ನೀಲಮಣಿ, ಅಲ್ಲಿಂದ ಇದು ಒಂದು ಹವಳ ಏನ್ರಿ ಸಿಕ್ಕಾವು. ಏನು ಸಿಗ್ತಾವಂದ್ರೆ ನಾನು ಏನೇ ತೊಗೊಂಬಂದ್ರು ಜತಾಸಿ ಇಟ್ಟಿರ್ತೀನಿ, ಕಳೆಯಂಗಿಲ್ಲ, ಎಲ್ಲಿ ಒಗೆಯಂಗಿಲ್ಲ. ಮತ್ತೀಗ ನಾನು ಎಸ್ ಕೆ ಪಾಟೀಲ್ಗೆ ಧನ್ಯವಾದ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಮಗ ಕೆಲಸ ಕೊಡ್ತೇವೆ ಅಂದ್ರೆ ಹಿಂದೆ ಏನೇನು ಕೊಟ್ಟಿದ್ರಿ? ಹಿಂದೆ ನಾಣ್ಯ ಅಷ್ಟು ಸುತ್ತಿನ ಬಿಲ್ಲಿ, ಆನೆ ದುಡ್ಡು, ಆಮ್ಯಾಗ ಹವಳ, ಬಂಗಾರ ನಾಣ್ಯ ಅಷ್ಟು ಭಾಳ ಕೊಟ್ಟೇನಿ ರೀ. ಅವಾಗ ಭರವಸೆ ಕೊಟ್ಟಿದ್ರು ಎಚ್ ಕೆ ಪಾಟೀಲ್? ಹೌದು, ಕೊಟ್ಟಿದ್ರು. ನಾನು ಅಷ್ಟು ಫೋಟೋ ಮಾಡಿ ಒಂದು ಫ್ರೇಮ್ ಮಾಡಿ ಅವ್ರಿಗೆ ಹಸ್ತಾಂತರ ಮಾಡೀನಿ ರೀ. ಒಟ್ಟಾರೆ ಹೇಳ್ಬೇಕಂತಂದರೆ ನಾವು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ವಸ್ತುಗಳು ಕೂಡ ಇವಾಗ ಆ ಪ್ರಾಚೀನವಾದಂಥ ವಸ್ತುಗಳು ಸಿಕ್ಕಿದ್ದಾವೆ. ಇವನ್ನು ಕೂಡ ನಾನು ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡ್ತೀನಿ ಅಂಥೇಳಿ ಬಡಿಗೇರ್ ಅವರು ಹೇಳ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಇವರೇ ಸಾಕಷ್ಟು ಪ್ರಮಾಣದ ಚಿನ್ನದ ನಾಣ್ಯಗಳು, ಬೆಳ್ಳಿ ನಾಣ್ಯಗಳು ಸೇರಿದಂತೆ ವಿವಿಧ ನಾಣ್ಯಗಳನ್ನು ಕೂಡ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದರು. ಇವಾಗ ಮತ್ತೆ ಒಂದಿಷ್ಟು ಇಲ್ಲಿ ಪ್ರಾಚೀನ ಕಾಲದ ವಸ್ತುಗಳು ಸಿಕ್ಕಿದ್ದಾವೆ. ಇವುಗಳನ್ನು ಕೂಡ ನಾನು ಸರ್ಕಾರಕ್ಕೆ ನೀಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇವರು ಪ್ರತಿನಿತ್ಯನೂ ಕೂಡ ಇದೇ ಒಂದು ಕಾಯಕ ಮಾಡ್ತಾರೆ. ಯಾವುದ್ಯಾವುದು ವಸ್ತುಗಳು ಸಿಕ್ಕರೆ ಅವರು ಸಂಗ್ರಹಿಸಿ ಅದನ್ನು ಸರ್ಕಾರಕ್ಕೆ ಕೊಡುವಂಥ ಕೆಲಸ ಮಾಡ್ತಾರೆ. ಇವಾಗ ನಿಧಿ ಸಿಕ್ಕಿತ್ತು, ನಿಧಿ ಸಿಕ್ಕಿದ ನಂತರ ಮತ್ತೆ ಹಳೆಯ ವಸ್ತುಗಳು ಕೂಡ ಇಲ್ಲಿ ಸಿಕ್ಕಿದ್ದು ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಕಲ್ಯಾಣರ ಚಾಲುಕ್ಯಗೆ ಆಳ್ವಿಕೆಗೆ ಒಳಪಟ್ಟಂಥ ಐತಿಹಾಸಿಕ ಗ್ರಾಮ ಲಕ್ಕುಂಡಿ ಗ್ರಾಮ. ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಚಿನ್ನ ಮತ್ತು ನಿಧಿ ದೇವಸ್ಥಾನಗಳಿರೋದು ಸಾಕಷ್ಟು ವಿಶೇಷ. ಈ ಒಂದು ಗ್ರಾಮದಲ್ಲಿ ಇವಾಗ ನಿಧಿ ಪತ್ತೆಯಾಗಿತ್ತು. ಸುಮಾರು 466 ಗ್ರಾಮದಷ್ಟು ನಿಧಿ ಪತ್ತೆಯಾಗಿತ್ತು. ಅದನ್ನು ಕೂಡ ಆ ಕುಟುಂಬಸ್ಥರು ಪ್ರಾಮಾಣಿಕವಾಗಿ ಹಸ್ತಾಂತರ ಮಾಡಿದರು. ಆದರೆ ಇವಾಗ ಮತ್ತೆ ಇಲ್ಲಿ ಕೆಲವು ಹಳೆ ವಸ್ತುಗಳು ಅಂದರೆ ಪುರಾತನ ಕಾಲದ ವಸ್ತುಗಳು ಕೂಡ ಸಿಕ್ಕಿದ್ದಾವೆ, ಮುತ್ತು ಹವಳ ಅಂಥೇಳಿ. ಆದರೆ ಇವದನ್ನು ಬಸಪ್ಪ ಬಡಿಗೇರ್ ಎನ್ನುವರು ಪ್ರತಿ ಬಾರಿ ಮಳೆ ಬಂದು ಹೋದ ನಂತರ ಇಡೀ ಗ್ರಾಮದಲ್ಲಿ ಶೋಧನೆ ಮಾಡ್ತಾರೆ. ಅಂಥ ಸಮಯದಲ್ಲಿ ಈ ರೀತಿ ಹವಳ ಮುತ್ತು ಸಿಕ್ಕಿದ್ದಾವೆ. ಇದನ್ನು ಕೂಡ ಅವರು ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡುವ ಅಭಿಲಾಷೆ ಹೊಂದಿದ್ದಾರೆ. ಈ ಹಿಂದೆನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅವರಿಗೆ ಹವಳ ಮುತ್ತು ಚಿನ್ನದ ನಾಣ್ಯಗಳು ಬೆಳ್ಳಿ ನಾಣ್ಯಗಳು ಕೂಡ ಸಿಕ್ಕಿದ್ವು. ಅದನ್ನು ಕೂಡ ಅವರು ಆ ಸಮಯದಲ್ಲಿ ಹಸ್ತಾಂತರ ಮಾಡಿದರು. ಇವಾಗ ಮತ್ತೆ ಒಂದಿಷ್ಟು ಪುರಾತನ ವಸ್ತುಗಳು ಸಿಕ್ಕಿದ್ದಾವೆ. ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡುತ್ತೆ ಈ ಒಂದು ಪ್ರಕರಣ. ಯಾಕಂತಂದರೆ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಚಿನ್ನ ಸಿಗುತ್ತೆ ಮತ್ತು ಇಲ್ಲಿ ಪುರಾತನ ಕಾಲದ ವಸ್ತುಗಳಿದ್ದಾವೆ ಅಂಥೇಳಿ. ಈ ಹಿಂದೆ ಕೂಡ ಇಲ್ಲಿ ಟಂಕಶಾಲೆ ಇತ್ತು, ಆಭರಣಗಳನ್ನು ರೆಡಿ ಮಾಡುವಂಥದ್ದು. ಹೀಗಾಗಿ ಈ ಗ್ರಾಮದ ಎಲ್ಲೆಂದರಲ್ಲಿಯೂ ಕೂಡ ಬಂಗಾರದ ಆಭರಣಗಳು, ಹವಳ ಮುತ್ತು ರತ್ನಗಳು ಸಿಗ್ತಾ ಇದ್ದಾವೆ. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಬಡಿಗೇರವರಿದ್ದಾರೆ, ಅವರನ್ನು ಕೇಳೋಣ. ಯಜಮಾನ್ರೆ, ಇವಾಗ ಮತ್ತೆ ಏನೇನು ಸಿಕ್ಕಿದಾವೆ ನಿಮಗೆ? ಹವಳ, ಬಿಳಿ ಹವಳ, ಹಸಿರು ಹವಳ ಏನ್ರಿ, ಅಲ್ಲಿಂದ ಕೆಂಪು ಹವಳ, ಆಮ್ಯಾಗ ಒಂದು ಇದ್ರಾಗ ಒಳ್ಳೆ ಜಾತಿ ಹವಳ, ಈ ಬಿಳಿ ಹವಳ ಏನ್ರಿ, ಸ್ಫಟಿಕ, ಅಲ್ಲಿಂದ ಸ್ಫಟಿಕದ ಮಣಿನ ಭಾಳ ಅದಾವು, ನೀಲಮಣಿ, ಅಲ್ಲಿಂದ ಇದು ಒಂದು ಹವಳ ಏನ್ರಿ
ಸಿಕ್ಕಾವು ಏನು ಸಿಗ್ತಾವಂದ್ರೆ ನಾನು ಏನೋ ತೊಗೊಂಬಂದ್ರು ಜತಾಸಿ ಇಟ್ಟಿರ್ತೀನಿ, ಕಳೆಯಂಗಿಲ್ಲ, ಎಲ್ಲಿ ಒಗೆಯಂಗಿಲ್ಲ. ಮತ್ತೀಗ ನಾನು ಎಸ್ ಕೆ ಪಾಟೀಲ್ಗೆ ಧನ್ಯವಾದ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಮಗ ಕೆಲಸ ಕೊಡ್ತೇವೆ ಅಂದ್ರೆ ಹಿಂದೆ ಏನೇನು ಕೊಟ್ಟಿದ್ರಿ ಹಿಂದೆ ನಾಣ್ಯ ಅಷ್ಟು ತುತ್ತಿನ ಬಿಲ್ಲಿ, ಆನೆ ದುಡ್ಡು, ಆಮ್ಯಾಗ ಹವಳ, ಬಂಗಾರ ನಾಣ್ಯ ಅಷ್ಟು ಭಾಳ ಕೊಟ್ಟೇನಿ ರೀ. ಅವಾಗ ಭರವಸೆ ಕೊಟ್ಟಿದ್ರು ಎಚ್ ಕೆ ಪಾಟೀಲ್ ಹೌದು, ಕೊಟ್ಟಿದ್ರು. ನಾನು ಅಷ್ಟು ಫೋಟೋ ಮಾಡಿ ಒಂದು ಫ್ರೇಮ್ ಮಾಡಿ ಅವ್ರಿಗೆ ಹಸ್ತಾಂತರ ಮಾಡೀನಿ ರೀ. ಒಟ್ಟಾರೆ ಹೇಳ್ಬೇಕಂತಂದರೆ ನಾವು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ವಸ್ತುಗಳು ಕೂಡ ಇವಾಗ ಆ ಪ್ರಾಚೀನವಾದಂಥ ವಸ್ತುಗಳು ಸಿಕ್ಕಿದ್ದಾವೆ. ಇವನ್ನು ಕೂಡ ನಾನು ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡ್ತೀನಿ ಅಂಥೇಳಿ ಏನು ಬಡಿಗೇರ್ ಅವರು ಹೇಳ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಇವರೇ ಸಾಕಷ್ಟು ಪ್ರಮಾಣದ ಚಿನ್ನದ ನಾಣ್ಯಗಳು, ಬೆಳ್ಳಿ ನಾಣ್ಯಗಳು ಸೇರಿದಂತೆ ವಿವಿಧ ನಾಣ್ಯಗಳನ್ನು ಕೂಡ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ರು. ಇವಾಗ ಮತ್ತೆ ಒಂದಿಷ್ಟು ಇಲ್ಲಿ ಪ್ರಾಚೀನ ಕಾಲದ ವಸ್ತುಗಳು ಸಿಕ್ಕಿದ್ದಾವೆ, ಇವುಗಳನ್ನು ಕೂಡ ನಾನು ಸರ್ಕಾರಕ್ಕೆ ನೀಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇವರು ಪ್ರತಿನಿತ್ಯನೂ ಕೂಡ ಇದೇ ಒಂದು ಕಾಯಕ ಮಾಡ್ತಾರೆ. ಯಾವುದ್ಯಾವುದು ವಸ್ತುಗಳು ಸಿಕ್ಕರೆ ಅವರು ಸಂಗ್ರಹಿಸಿ ಅದನ್ನು ಸರ್ಕಾರಕ್ಕೆ ಕೊಡುವಂಥ ಕೆಲಸ ಮಾಡ್ತಾರೆ. ಇವಾಗ ನಿಧಿ ಸಿಕ್ಕಿತ್ತು, ನಿಧಿ ಸಿಕ್ಕಿದ ನಂತರ ಮತ್ತೆ ಹಳೆಯ ವಸ್ತುಗಳು ಕೂಡ ಇಲ್ಲಿ ಸಿಕ್ಕಿದ್ದು ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಕಲ್ಯಾಣರ ಚಾಲುಕ್ಯಗೆ ಆಳ್ವಿಕೆಗೆ ಒಳಪಟ್ಟಂಥ ಐತಿಹಾಸಿಕ ಗ್ರಾಮ ಲಕ್ಕುಂಡಿ ಗ್ರಾಮ. ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಚಿನ್ನ ಮತ್ತು ನಿಧಿ ದೇವಸ್ಥಾನಗಳಿರೋದು ಸಾಕಷ್ಟು ವಿಶೇಷ. ಈ ಒಂದು ಗ್ರಾಮದಲ್ಲಿ ಇವಾಗ ನಿಧಿ ಪತ್ತೆಯಾಗಿತ್ತು. ಏನು ಸುಮಾರು 466 ಗ್ರಾಮದಷ್ಟು ನಿಧಿ ಪತ್ತೆಯಾಗಿತ್ತು. ಅದನ್ನು ಕೂಡ ಆ ಕುಟುಂಬಸ್ಥರು ಪ್ರಾಮಾಣಿಕವಾಗಿ ಹಸ್ತಾಂತರ ಮಾಡಿದರು. ಆದರೆ ಇವಾಗ ಮತ್ತೆ ಇಲ್ಲಿ ಕೆಲವು ಹಳೆಯ ವಸ್ತುಗಳು ಅಂದರೆ ಪುರಾತನ ಕಾಲದ ವಸ್ತುಗಳು ಕೂಡ ಸಿಕ್ಕಿದ್ದಾವೆ, ಮುತ್ತು, ಹವಳ ಅಂಥೇಳಿ. ಆದರೆ ಅದನ್ನು ಬಸಪ್ಪ ಬಡಿಗೇರ್ ಎನ್ನುವರು ಪ್ರತಿ ಬಾರಿ ಮಳೆ ಬಂದು ಹೋದ ನಂತರ ಇಡೀ ಗ್ರಾಮದಲ್ಲಿ ಶೋಧನೆ ಮಾಡ್ತಾರೆ. ಅಂಥ ಸಮಯದಲ್ಲಿ ಈ ರೀತಿ ಹವಳ, ಮುತ್ತು ಸಿಕ್ಕಿದ್ದಾವೆ. ಇದನ್ನು ಕೂಡ ಅವರು ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡುವ ಅಭಿಲಾಷೆ ಹೊಂದಿದ್ದಾರೆ. ಈ ಹಿಂದೆನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅವರಿಗೆ ಹವಳ, ಮುತ್ತು, ಚಿನ್ನದ ನಾಣ್ಯಗಳು, ಬೆಳ್ಳಿ ನಾಣ್ಯಗಳು ಕೂಡ ಸಿಕ್ಕಿದ್ವು. ಅದನ್ನು ಕೂಡ ಅವರು ಆ ಸಮಯದಲ್ಲಿ ಹಸ್ತಾಂತರ ಮಾಡಿದರು. ಇವಾಗ ಮತ್ತೆ ಒಂದಿಷ್ಟು ಪುರಾತನ ವಸ್ತುಗಳು ಸಿಕ್ಕಿದ್ದಾವೆ. ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡುತ್ತೆ ಈ ಒಂದು ಪ್ರಕರಣ. ಯಾಕಂತಂದರೆ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಚಿನ್ನ ಸಿಗುತ್ತೆ ಮತ್ತು ಇಲ್ಲಿ ಪುರಾತನ ಕಾಲದ ವಸ್ತುಗಳಿದ್ದಾವೆ ಅಂಥೇಳಿ. ಈ ಹಿಂದೆ ಕೂಡ ಇಲ್ಲಿ ಟಂಕಶಾಲೆ ಇತ್ತು, ಆಭರಣಗಳನ್ನು ರೆಡಿ ಮಾಡುವಂಥದ್ದು. ಹೀಗಾಗಿ ಈ ಗ್ರಾಮದ ಎಲ್ಲೆಂದರಲ್ಲಿಯೂ ಕೂಡ ಬಂಗಾರದ ಆಭರಣಗಳು, ಹವಳ, ಮುತ್ತು, ರತ್ನಗಳು ಸಿಗ್ತಾ ಇದ್ದಾವೆ. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಬಡಿಗೇರವರಿದ್ದಾರೆ, ಅವರನ್ನು ಕೇಳೋಣ. ಯಜಮಾನ್ರೆ, ಇವಾಗ ಮತ್ತೆ ಏನೇನು ಸಿಕ್ಕಿದಾವೆ ನಿಮಗೆ? ಹವಳ, ಬಿಳಿ ಹವಳ, ಹಸಿರು ಹವಳ, ಏನ್ರಿ, ಅಲ್ಲಿಂದ ಕೆಂಪು ಹವಳ, ಆಮ್ಯಾಗ ಒಂದು ಇದ್ರಾಗ ಒಳ್ಳೆ ಜಾತಿ ಹವಳ, ಈ ಬಿಳಿ ಹವಳ, ಏನ್ರಿ, ಸ್ಫಟಿಕ, ಅಲ್ಲಿಂದ ಸ್ಫಟಿಕದ ಮಣಿನ ಭಾಳ ಅದಾವು, ನೀಲಮಣಿ, ಅಲ್ಲಿಂದ ಇದು ಒಂದು ಹವಳ, ಏನ್ರಿ, ಸಿಕ್ಕಾವು ಏನು ಸಿಗ್ತಾವಂದ್ರೆ ನಾನು ಏನೋ ತೊಗೊಂಬಂದ್ರು ಜತಾಸಿ ಇಟ್ಟಿರ್ತೀನಿ, ಕಳೆಯಂಗಿಲ್ಲ, ಎಲ್ಲಿ ಒಗೆಯಂಗಿಲ್ಲ. ಮತ್ತೀಗ ನಾನು ಎಸ್ ಕೆ ಪಾಟೀಲ್ಗೆ ಧನ್ಯವಾದ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಮಗ ಕೆಲಸ ಕೊಡ್ತೇವೆ ಅಂದ್ರೆ ಹಿಂದೆ ಏನೇನು ಕೊಟ್ಟಿದ್ರಿ? ಹಿಂದೆ ನಾಣ್ಯ ಅಷ್ಟು ತುತ್ತಿನ ಬಿಲ್ಲಿ, ಆನೆ ದುಡ್ಡು, ಆಮ್ಯಾಗ ಹವಳ, ಬಂಗಾರ ನಾಣ್ಯ ಅಷ್ಟು ಭಾಳ ಕೊಟ್ಟೇನಿ ರೀ. ಅವಾಗ ಭರವಸೆ ಕೊಟ್ಟಿದ್ರು ಎಚ್ ಕೆ ಪಾಟೀಲ್? ಹೌದು, ಕೊಟ್ಟಿದ್ರು. ನಾನು ಅಷ್ಟು ಫೋಟೋ ಮಾಡಿ ಒಂದು ಫ್ರೇಮ್ ಮಾಡಿ ಅವ್ರಿಗೆ ಹಸ್ತಾಂತರ ಮಾಡೀನಿ ರೀ. ಒಟ್ಟಾರೆ ಹೇಳ್ಬೇಕಂತಂದರೆ ನಾವು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ವಸ್ತುಗಳು ಕೂಡ ಇವಾಗ ಆ ಪ್ರಾಚೀನವಾದಂಥ ವಸ್ತುಗಳು ಸಿಕ್ಕಿದ್ದಾವೆ. ಇವನ್ನು ಕೂಡ ನಾನು ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡ್ತೀನಿ ಅಂಥೇಳಿ ಬಡಿಗೇರ್ ಅವರು ಹೇಳ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಇವರೇ ಸಾಕಷ್ಟು ಪ್ರಮಾಣದ ಚಿನ್ನದ ನಾಣ್ಯಗಳು, ಬೆಳ್ಳಿ ನಾಣ್ಯಗಳು ಸೇರಿದಂತೆ ವಿವಿಧ ನಾಣ್ಯಗಳನ್ನು ಕೂಡ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ರು. ಇವಾಗ ಮತ್ತೆ ಒಂದಿಷ್ಟು ಇಲ್ಲಿ ಪ್ರಾಚೀನ ಕಾಲದ ವಸ್ತುಗಳು ಸಿಕ್ಕಿದ್ದಾವೆ, ಇವುಗಳನ್ನು ಕೂಡ ನಾನು ಸರ್ಕಾರಕ್ಕೆ ನೀಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇವರು ಪ್ರತಿನಿತ್ಯನೂ ಕೂಡ ಇದೇ ಒಂದು ಕಾಯಕ ಮಾಡ್ತಾರೆ. ಯಾವುದ್ಯಾವುದು ವಸ್ತುಗಳು ಸಿಕ್ಕರೆ ಅವರು ಸಂಗ್ರಹಿಸಿ ಅದನ್ನು ಸರ್ಕಾರಕ್ಕೆ ಕೊಡುವಂಥ ಕೆಲಸ ಮಾಡ್ತಾರೆ. ಇವಾಗ ನಿಧಿ ಸಿಕ್ಕಿತ್ತು, ನಿಧಿ ಸಿಕ್ಕಿದ ನಂತರ ಮತ್ತೆ ಹಳೆಯ ವಸ್ತುಗಳು ಕೂಡ ಇಲ್ಲಿ ಸಿಕ್ಕಿದ್ದು ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.